ಭೂಮಿಕಾ, ಕಾಫಿ ರೆಡಿನಾ? ಏ ಗುಡ್ ಮಾರ್ನಿಂಗ್. ನೀವೇ ಬರ್ಕ್ ಹೋದ್ರಿ? ನಾನೇ ತರ್ತಿದ್ನಲ್ವಾ. ಅದು ಈ ಕಾಫಿ ಮಾಡ್ತಾ ಇದಾರಲ್ಲ ಅದ್ರ ಘಮ ನನ್ನ ಹಾಗೇ ಎಳ್ಕೊಂಬಂದ್ಬಿಡ್ತು. ಅದು ಅಲ್ಲದೆ ನಿಮ್ಮ ಕೈಯಾರೆ ಮಾಡಿರೋ ಕಾಫಿನ ಕುಡಿದ್ರೆ ಒಂಥರ ಕಿಕ್ಕಿರುತ್ತ್ರಿ, ಇಡೀ ದಿನ ಒಂದು ಎನರ್ಜಿ ಇರುತ್ತೆ. ಅದಕ್ಕೆ ನಾನೇ ಬಂದೆ. ಓಕೆ, ಪರವಾಗಿಲ್ಲ, ಕುಡಿ, ಇಲ್ಲೇ ಕುಡಿತೀನಿ. ತರ್ತಿದ್ದೀನಿ. ನಿಮಿಷ ನಿಂತ್ಕೊಳ್ಳೆ. ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ವಾ? ಯಾಕೆ ಹಾಕಿ ಹೇಳ್ತಿದ್ರ? ಕಣ್ಣು ಕೆಳಗೆ ಕಪ್ಪು ಕಾಣಿಸ್ತಾ ಇದೆ, ಡಾರ್ಕ್ ಸರ್ಕಲ್ ಆಗಿದೆ. ಮುಖ ನೋಡ್ಕೊಂಡಿದ್ದೀರಾ ಕನ್ನಡಿನಲ್ಲಿ? ಮುಖನೂ ಡಲ್ ಆಗಿದೆ. ಅದು ಸರಿಯಾಗಿ ನಿದ್ದೆ ಆಗಿಲ್ಲ. ಸ್ಕೂಲ್ ಟೆನ್ಷನ್, ಕ್ಲಾಸ್ ಪ್ರಿಪರೇಷನ್, ಪೇಪರ್ಸ್ ಕರೆಕ್ಷನ್, ಹಾಗಾಗಿ ನಿದ್ದೆ ಆಗ್ತೆ ಹಾಗೆ ಅನಿಸ್ತಿರ್ಬೇಕು. ಅದ್ ಬಿಟ್ರೆ ಇನ್ನೇನಿಲ್ಲ. ನೀವೇನು ಹೇಳಿ ಭೂಮಿಕಾ, ನನ್ಗೆ ಯಾಕೋ ಇತ್ತೀಚೆಗೆ ನಿಮ್ಮ ಬಿಹೇವಿಯರ್ ಚೇಂಜಸ್ ಅಷ್ಟೇ ಅಲ್ಲ, ಫಿಸಿಕಲಿ ತುಂಬಾ ಚೇಂಜಸ್ ಎಲ್ಲ ಕಾಣಿಸ್ತಿದೆ. ನೀವು ಮತ್ತೆ ಶುರು ಮಾಡ್ಕೊಂಡ್ಬಿಟ್ರ? ಹೇಳದ್ನಲ್ಲ, ಕೆಲ್ಸದ ಟೆನ್ಷನ್ ಅಲ್ಲಿ ನಿದ್ದೆ ಮಾಡಿಲ್ಲ. ಅದ್ ಬಿಟ್ರೆ ಇನ್ನೇನಿಲ್ಲ. ನೋಡಿ ಭೂಮಿಕಾ, ನಿಮ್ಗೆ ಸ್ಕೂಲ್ ಕೆಲಸ ಓವರ್ ಬರ್ಡನ್ ಅಂತ ಅನಿಸ್ತಾ ಇದ್ರೆ ಆ ಕೆಲಸನ ಬೇರೆ ಯಾರಿಗಾದ್ರೂ ವಹಿಸಿ. ಒಂದು ವಾರ ರಜಾ ಹಾಕಿ ಮನೇಲಿರಿ, ಆರಾಮಾಗಿ ರೆಸ್ಟ್ ಮಾಡಿ, ಸರಿ ಹೋಗ್ಬೋದು. ಅದು ಒಂದು ವಾರ ರಜೆ ಯಾಕೆ? ನಾನು 2 ದಿನ ಚೆನ್ನಾಗಿ ನಿದ್ದೆ ಮಾಡಿದ್ರೇನೆ ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಟು ಇನ್ನೊಬ್ಬರಿಗೆ ಜವಾಬ್ದಾರಿ ವಹಿಸೋ ಮಟ್ಟಿಗೆ ಏನೂ ಆಗಿಲ್ಲ. ನೀವು ಟೆನ್ಷನ್ ಮಾಡ್ಕೊಬಿಡಿ, ಕಾಫಿ ಕುಡೀರಿ. ನೀವು ಕಾಫಿ ಕುಡಿ. ಕನ್ಸನ್ ಏನ್ ಗೊತ್ತಾ, ನೀವು ಇಷ್ಟು ವರ್ಷ ಕೆಲಸ ಮಾಡಿದಿರಾ, ಬಟ್ ಇಷ್ಟು ಡಲ್ ಆಗಿ ನನ್ಗೆ ಯಾವತ್ತೂ ಕಾಣಿಸಿಲ್ಲ. ನೀವು ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಬನ್ನಿ. ಡಾಕ್ಟರ್ ಯಾಕೆ? ಯಾಕೆ ಅಂದ್ರೇನು, ನಿನ್ನೆ ತಲೆ ಸುತ್ತ ಬೀಳ್ತಾ ಇದ್ರಿ. ತಲೆ ಸುತ್ತೆಲ್ಲ ಬಂದಿಲ್ಲ ನನಗೆ, ಬ್ಯಾಲೆನ್ಸ್ ತಪ್ಪಿತು, ಮ್ಯಾಟ್ ಅಡ್ಡ ಬಂತು ಅಂತ ಹೇಳಿದ್ನಲ್ಲ. ಅದು ನಿಮ್ ವರ್ಷನ್, ನಿದ್ದೆ ಬೇರೆ ಕೊಡ್ತೀನಿ. ಅದು ಕೆಲ್ಸದ ವಿಚಾರವಾಗಿ. ಓಕೆ, ಡಾಕ್ಟರ್ ಹತ್ರ ಒಂದ್ಸತಿ ಕೇಳೋಣ. ಏನು ತೊಂದರೆ ಇಲ್ಲ ಅಂದ್ರೆ ಪ್ರಾಬ್ಲಮೇ ಇಲ್ಲ. ಅಕಸ್ಮಾತ್ ಏನಾದ್ರೂ ಇದ್ರೆ ಮೆಡಿಸಿನ್ ಕೊಡ್ತಾರಲ್ಲ, ಆಗ ನಂಗೂ ಸಮಾಧಾನ, ನಿಮ್ಗೂ ಸಮಾಧಾನ. ಅಲ್ಲ, ಬಟ್ ಮೊನ್ನೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಸಿದ್ವಲ್ಲ ನಾವು. ಡಾಕ್ಟರ್ ಹೇಳಿದ್ರು ಏನೂ ಆಗಿಲ್ಲ, ಎಲ್ಲ ಸರಿಯಾಗಿದೆ. ಮತ್ತೆ ಯಾಕೆ ಡಾಕ್ಟರ್, ಹಾಸ್ಪಿಟಲ್? ನೋಡಿ, ನಂಗೆ ಈ ಡಾಕ್ಟರ್ ಎಲ್ಲ ವಿಚಾರ ಬೇಡ ಪ್ಲೀಸ್. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಇಲ್ಲ ಭೂಮಿಕಾ, ಆದ್ರೂ ನನ್ಗೆ ಯಾಕೋ ನಿಮ್ ಕಣ್ಣಲ್ಲಿ ಲವಲವಿಕೆ ಕಾಣಿಸ್ತಾ ಇಲ್ಲ. ನಿಮ್ ಮಾತಲ್ಲಿ ಏನೋ ಬದಲಾವಣೆ ಕಾಣಿಸ್ತಾ ಇದೆ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಗೌತಮರೇ, ಹೆಣ್ಮಕ್ಳದು 1000 ಇರುತ್ತೆ, ಅದನ್ನ ಕನ್ಸಿದ್ರೆ ಹೇಳ್ಕೊಳಕ್ಕಾಗತ್ತಾ? ಅಲ್ಲ, ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಮಂತ್ಲಿ ಎಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಕಾಫಿ ಕುಡೀರಿ, ತಣ್ಣಗಾಗ್ತದೆ. ಮಕ್ಳೇನ್ ಮಾಡ್ತಿದಾರೆ ಅಂತ ನೋಡ್ಕೊಂಡ್ಬರ್ತೀನಿ.